ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಪಕ್ಷ ಭರ್ಜರಿ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಬೆಂಗಳೂರು ಸರ್ಕಲ್ನಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ವೇಳೆ ಕಾರ್ಯಕರ್ತರನ್ನುದ್ದೇಶಿಸಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ. ಎನ್. ವೇಣುಗೋಪಾಲ್ ಅವರು ಮಾತನಾಡಿ, ಬಿಹಾರದಲ್ಲಿ ಬಿಜೆಪಿ ಮತ್ತು ಜೆಡಿಯು ಮತ್ತು ಎನ್ಡಿಎ ಮೈತ್ರಿಕೂಟದ ಪಕ್ಷಗಳು ಭರ್ಜರಿ ಗೆಲುವು ಸಾಧಿಸಿ ಬಿಹಾರದ ಆಹಾರವನ್ನು ತನ್ನ ಮುಡಿಗೇರಿಸಿಕೊಂಡಿದ್ದು, ರಾಜ್ಯದಲ್ಲೂ ಎನ್ಡಿಎ ಪಕ್ಷ 2028ರಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಜಿ. ಎನ್. ವೇಣುಗೋಪಾಲ್, ಮಾಡಿಕೇರಿ ಅರುಣ್ ಬಾಬು, ಶಿವಾರೆಡ್ಡಿ, ಗೋವಿಂದರಾಜ್, ಗುಪ್ತಾ, ಸೂರ್ಯಪ್ರಕಾಶ್, ಗಾಲಿ ಶಿವ, ಬ್ಯಾಲಳ್ಳಿ ಅಂಜನರೆಡ್ಡಿ, ನಾಗರಾಜ್, ಕುರುಟಳ್ಳಿ ಮಂಜುನಾಥ್, ಸದಾಶಿವರೆಡ್ಡಿ, ಕೋನಪಲ್ಲಿ ವೆಂಕಟಶಿವಪ್ಪ, ಸುನೀಲ್, ಬತ್ತಳ್ಳಿ ಸೀನಪ್ಪ, ದೇವರಾಜ್, ನಾರಾಯಣಗೌಡ, ಚಂದ್ರಸಿಂಗ್, ಶ್ರೀರಾಮಪ್ಪ, ಬಿ.ವಿ. ವೆಂಕಟಾಚಾರಿ, ಅಮರೇಶ್, ಬಾಬು, ಪಿಟಿಎಂ, ವೈಎಸ್ ವೇಣು, ಮುರಳಿ, ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಾದ ಪಂಕಜ, ಶ್ರುತಿ, ಶ್ವೇತಾ, ನಂದಕುಮಾರಿ, ವೇದಾವತಿ, ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಧಿವಶರಾಗಿರ್ತಾರೆ, ಅವರಿಗೆ ಒಂದು ನಿಮಿಷ ಮೌನಾಚರಣೆ ಮಾಡೋಣ. ಪ್ರಪಂಚದಲ್ಲೇ ಅತಿ ದೊಡ್ಡ ಪಕ್ಷವಾಗಿ ನಮ್ಮ ಭಾರತ ದೇಶದಲ್ಲಿ ಅತಿ ನೋಂದಾಯಿತ ಸದಸ್ಯರ ಪಕ್ಷ ಬಿಜೆಪಿ ಪಕ್ಷ, ಎಲ್ಲ ವರ್ಗದವರು ಸೇರಿರುವಂಥ ಪಕ್ಷ ಅಂದರೆ ಬಿಜೆಪಿ ಪಕ್ಷ. ಹಿಂದೂಗಳು ಕೆಳಗಿನಿಂದ ಮೇಲೆ ತನಕ ಸರಿ ಸಮಾನವಾಗಿ ಇವತ್ತು ನೋಡ್ಕೊಳ್ತಾ ಇರೋ ಪಕ್ಷ ಅಂದರೆ ಬಿಜೆಪಿ ಪಕ್ಷ. ಇವತ್ತು ಬಿಹಾರ ರಿಸಲ್ಟು ಇಡೀ ನಮ್ಮ ದೇಶದಲ್ಲೇ ಒಳ್ಳೆ ಉತ್ತಮವಾದ ರಿಸಲ್ಟು ಇವತ್ತು ಕೊಟ್ಟಿದ್ದಾರೆ. ಅಲ್ಲಿನ ಜನತೆ, ಬಿಹಾರಿ ಜನತೆಯವರಿಗೆ ಕೃತಜ್ಞತೆ ಸಲ್ಲಿಸ್ತಾ, ನಮ್ಮ ನರೇಂದ್ರ ಮೋದಿಯವರು, ಅಮಿತ್ ಶಾ ಆಗ್ಬೋದು, ರಾಜನಾಥ್ ಸಿಂಗ್ ಆಗ್ಬೋದು, ಇವರ ತಂಡ ಎಲ್ಲಿ ಹೋಗಿದೆ ಎಲ್ಲ ಕಡೆನೂ ಬಿಜೆಪಿ ಗೆದ್ದಿದೆ. ಅದೇ ರಾಹುಲ್ ಗಾಂಧಿ ಎಲ್ಲಿ ಕಾಲಿಕ್ಕಿದ್ದಾನ ಅಲ್ಲಿ ಒಂದು ಸೀಟ್ ಕೂಡ ಬಂದಿಲ್ಲ. ಬಿಜೆಪಿ ಸಮೀಕ್ಷೆಗಳಲ್ಲಿ ಹೇಳ್ತಾ ಇದ್ದಾರೆ, ಒಂದು ಸೀಟ್ ಕೂಡ ಬಂದಿಲ್ಲ. ಇವತ್ತು ಇಂಥ ಪಕ್ಷದಲ್ಲಿ ಇಂಥ ರಿಸಲ್ಟ್ ಬಂದರೆ ಇವತ್ತು ನಾಳೆ ಕರ್ನಾಟಕದಲ್ಲೂ ಸೇಮ್ ರಿಸಲ್ಟ್. ಕರ್ನಾಟಕದಲ್ಲೂ NDA ನಮ್ಮ ಏನು ಪಕ್ಷವಿದೆ, ನಮ್ಮ ಅಲಿಯನ್ಸ್ ಪಕ್ಷಗಳು ಎಲ್ಲರೂ ಗೆಲ್ತಾರೆ. ಆದ್ದರಿಂದ ನಾವೆಲ್ಲ BJPನ ಈ ದೇಶ ಉಳಿಸ್ಬೇಕು, ಈ ದೇಶ ಸುಭದ್ರವಾಗಿರಬೇಕು, ಈ ದೇಶ ಪ್ರತಿಯೊಬ್ಬರು ನಗ್ತಾ ಇರಬೇಕು, ಪ್ರತಿ ಕುಟುಂಬಗಳು ಚೆನ್ನಾಗಿರಬೇಕು ಅಂದರೆ ನಾವು BJP ಪಕ್ಷದಲ್ಲಿರಬೇಕು. ಇವತ್ತು ದೇಶಕ್ಕೆ ಮಾದರಿ ಆಗುವಂಥದ್ದು ರಿಸಲ್ಟ್ ಬರ್ತಾ ಇದೆ, ಮಾಡ್ತಾ ಇರೋ ಉನ್ನತ ಕೆಲಸಗಳು. ಒಬ್ಬ ಕಳಂಕ ರಹಿತ, ಕಳಂಕನೇ ಇಲ್ದಿರ, ಭ್ರಷ್ಟಾಚಾರನೇ ಇಲ್ದಿರ ಇವತ್ತು ಕೇಂದ್ರ ಸರ್ಕಾರವನ್ನು ಮುನ್ನುಗ್ಗಿಸ್ತಾ ಇರೋವಂಥ ನರೇಂದ್ರ ಮೋದಿ ತಂಡ ಎಲ್ಲಿದ್ರೂ ನಾವು ಗೆಲ್ತೀರಿ ಅನ್ನೋ ಒಂದು ವಿಶ್ವಾಸ. ನೆಕ್ಸ್ಟ್ ಚಿಂತಾಮಣಿಯಲ್ಲೂ ನಮ್ಮ NDA ತಂಡದ ಅಭ್ಯರ್ಥಿ ಗೆಲ್ತಾರೆ, ಅದಂತೂ ಶತಸಿದ್ಧ. ಆದ್ದರಿಂದ ಅವರು ಯಾವುದೇ ಒಂದು ಕರ್ನಾಟಕದಲ್ಲಿ 136 ಸೀಟ್ ಗೆದ್ದಾಗ ಕರೆಕ್ಟಾಗಿದೆ ಬೂತ್ಗಳು, ಎಲೆಕ್ಷನ್ ಕಮಿಷನರ್ ಕರೆಕ್ಟಾಗಿ ಅವರೇ ಅನ್ನೋರು. ಇವತ್ತಲ್ಲಿ ಬಿಹಾರದಲ್ಲಿ ಸೋತೋದ್ರೆ ಇವತ್ತು ಎಲೆಕ್ಷನ್ನು ವೋಟ್ ಚೋರಿ ಅಂತಾರೆ. ಇವತ್ತು ಪ್ರಪಂಚದಲ್ಲೇ ಇಂಡಿಯಾ ಥರ ಎಲೆಕ್ಷನ್ ಮಾಡಬೇಕು, ಇಂಡಿಯಾ ಥರ ಎಲೆಕ್ಷನ್ ಕಮಿಟಿ ಇರಬೇಕು ಅನ್ನೋದನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಆ ಎಲೆಕ್ಷನ್ ಕಮಿಟಿಯಲ್ಲಿ ಒಂದು ಬೋಗಸ್ ಆಗಿ ನೀವು ತೋರಿಸ್ರಿ ಅಂತೇಳಿ ಅವ್ರಿಗೆ ಎಷ್ಟೋ ಕೊಟ್ಟರು, VVMಗಳು ಕೊಟ್ಟರು. ಆ VVMಗಳು ತಗೊಂಡೋಗಿ ಹೊರದೇಶಗಳಲ್ಲಿ ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡು, ಚೈನಾ ಎಲ್ಲ ಕಡೆ ಹೋಗಿ ಚೆಕ್ ಮಾಡಿದ್ರು, ಅದೇನು ಎಫೆಕ್ಟ್ ಇಲ್ಲ. ಎಲ್ಲ ಕಡೆ ಅವ್ರಿಗೆ ಕೊಟ್ಟರು. ಅವರು ಸೋತಾಗ ಚೋರಿ ಅಂತಾರೆ, ಗೆದ್ದಾಗ ಚೋರಿ ಅನ್ನಲ್ಲ. ಅವರಲ್ಲಿರುವಂಥ ಈ ಪಾಕಿಸ್ತಾನದಲ್ಲಿ ಪ್ರಧಾನಿಗೆ ಯಾವ ಥರ ಇದೆ, ಇಸ್ಲಾಮಾಬಾದ್ದಲ್ಲಿ ಬಾಂಬ್ ಸ್ಫೋಟ ಆಗಿ ಅವರಿಗೆ ಅಫ್ಘಾನಿಸ್ತಾನದವ್ರು ಹೊಡೆದ್ರು, ಇಂಡಿಯಾದವರು ಮಾಡಿಸಿದ್ದು ಅಂತಾರೆ. ಅದೇ ರೀತಿ ಮನೋಭಾವನೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಇರೋದು. ಇದು ದೇಶಕ್ಕೆ ಒಳ್ಳೆಯದಲ್ಲ. ಎಲ್ಲರೂ ದಯವಿಟ್ಟು ಈ ದೇಶ ಕಟ್ಟಬೇಕು ಅಂದರೆ, ಈ ದೇಶ ಸುಭದ್ರವಾಗಿರಬೇಕು, ಈ ದೇಶದಲ್ಲಿ ಎಲ್ರಿಗೂ ಭದ್ರತೆ ಬೇಕು. ಇಂಡಿಯಾ ಅಂದರೆ ಎಲ್ಲ ಕಡೆ ಎಲ್ಲ ದೇಶಗಳಲ್ಲೂ ಗೌರವ ಕೊಡಬೇಕು ಅಂದರೆ BJP ಪಕ್ಷದಲ್ಲಿ ನಾವು ಪಕ್ಷ BJP ಪಕ್ಷ ಅಂತ ಹೇಳ್ಕೊಂಡ್ರೆ ಇವತ್ತಷ್ಟೇ ಗೌರವ ಸಿಕ್ಕುವಂಥ ಸಂದರ್ಭ ಆಗಿದೆ. ಆದ್ದರಿಂದ ನಾವೆಲ್ಲ ಈ ವಿಜಯೋತ್ಸವನ ಚಿಂತಾಮಣಿಯಲ್ಲಿರುವಂಥ ಎಲ್ಲ BJP ಕಾರ್ಯಕರ್ತರು, ಎಲ್ಲ ಮುಖಂಡರುಗಳು ನಾವು ಸೇರಿ
ನಾವು ವಿಜಯೋತ್ಸವ ಮಾಡ್ತಾ ಇದ್ದೀರಿ. ಇದು ದೇಶದ ಸುಭದ್ರೆಗೋಸ್ಕರ ಬಂದಿರೋ ರಿಸಲ್ಟು. ಕರ್ನಾಟಕದಲ್ಲೂ ಸೇಮ್ ರಿಸಲ್ಟು ಮುಂದಿನ ದಿವಸ ಬರ್ತದೆ. ಅದನ್ನ ಬಂದೇ ಇವತ್ತು ಇವ್ರು ಮಾಡ್ತಾ ಇರೋ ಭ್ರಷ್ಟಾಚಾರ ಸರ್ಕಾರ, ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ. ಯಾವುದೇ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಇಲಾಖೆ ಇಲ್ಲ. ಎಸ್ಸಿಗಳಿಗೆ ಕೊಟ್ಟಂತ ಹಣದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಹೊರದೇಶಕ್ಕೆ ದುಡ್ಡುಗಳು ಕಳಿಸ್ತಾ ಇದ್ದಾರೆ, ಹೊರ ರಾಜ್ಯಕ್ಕೆ. ಇವತ್ತು ಬಿಹಾರಕ್ಕೂ ಕಳಿಸಿದ್ರು, ಬಿಹಾರಲ್ಲ ಇವ್ರು 1000 ಕೋಟಿ ಕಳಿಸಿದ್ರು ಅಲ್ಲಿ ವರ್ಕೌಟ್ ಆಗಲ್ಲ. ದುಡ್ಡಲ್ಲಿ ಗೆದ್ದಲ್ಲ, ದುಡ್ಡು ಅವ್ರು ಎಷ್ಟೇ ಖರ್ಚು ಮಾಡಿದ್ರು ಗೆಲ್ಲಕ್ಕಾಗಲ್ಲ. ಇವತ್ತು ಗೆಲ್ತಾ ಇರೋದು ಒಂದು ಕೆಲಸ ಮಾಡ್ತಾ ಇದ್ದೀರಿ. ನಾವು ಪ್ರತಿಯೊಂದು ಬಿಜೆಪಿ ಕಳಂಕರಹಿತವಾಗಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ಜನ ನಂಬಿಕೆ ಮೇಲೆ ಓಟ್ ಹಾಕ್ತಾ ಇದ್ದಾರೆ. ಎಲ್ಲ ಮಹಿಳೆಯರು ಓಟ್ ಹಾಕಿದ್ದಾರೆ. ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಬಿಹಾರದಲ್ಲಿ ಬರ್ತಾ ಇರೋದು 20ನೇ ವರ್ಷದಲ್ಲಿ. ಮುಂದೆ ನಿತೀಶ್ ಕುಮಾರ್ ಅವರು, ಮೋದಿಯವರು ಕೈ ಕಿತ್ತಂತ ಯಾವುದೇ ಒಂದು, ಅಮಿತ್ ಶಾ ಅವ್ರು ನಿನ್ನೆನೇ ಹೇಳಿದ್ರು ಎಲೆಕ್ಷನ್ಗೆ 11ನೇ ತಾರೀಕು ಹೇಳಿದ್ರು ಅವರು, ನಿಮಗೆ 9 ಗಂಟೆ 8 ಗಂಟೆನಿಂದ 9 ಗಂಟೆನಿಂದ ರಿಸಲ್ಟ್ ಬರ್ತದೆ, ಯಾರಿಗೆ ಎಷ್ಟು ಸೀಟ್ ಬರ್ತದೆ ನೀವು ಖುಷಿ ಪಡಬೇಕು ಅನ್ನೋ ರಿಸಲ್ಟ್ ಬಗ್ಗೆ ಅವ್ರು ಆವತ್ತೇ ಹೇಳಿದ್ರು. ಯಾಕೆಂದರೆ ಅಲ್ಲಿನ ಜನ ಎಲ್ಲ BJP ಓಟ್ ಹಾಕ್ತಾ ಇದ್ದಾರೆ. ನಾಳೆ ಕರ್ನಾಟಕದ ಜನನು BJP ಓಟ್ ಹಾಕಿ ಇವತ್ತು BJP ಪಕ್ಷ ತಂದು ಪ್ರತಿಯೊಬ್ಬರಿಗೂ ಉದ್ಯೋಗಾವಕಾಶಗಳಿಂದ, ಆರೋಗ್ಯ ಭಾಗದಿಂದ ಪ್ರತಿ 70 ವರ್ಷ 80 ವರ್ಷದವರೆಗೂ ಅವರ ಹುಟ್ಟೋ ಮಗುವಿನಿಂದ ಹಿಡಿದು ಬೆಳೆಯೋ ವಯಸ್ಸಾದ್ಮೇಲೆ 80 ವರ್ಷದ ತನಕ BJP ಪ್ರತಿಯೊಂದು ಪದಕನೂ ಜನಗಳಿಗೋಸ್ಕರ ಕೊಡ್ತಾ ಇರುವಂಥದ್ದು. ಈ BJP ಪಕ್ಷನ ಎಲ್ಲರೂ ಸೇರಿ ಎಲ್ಲ ಕಟ್ಟಿ ಮುಂದುವರ್ಸೋಣ. ಇವತ್ತು ಬಿಹಾರ ಜನತೆಗೆ ಧನ್ಯವಾದಗಳು ಅರ್ಪಿಸೋಣ. ಈ ದೇಶ ಕಾಯ್ತಾ ಇತ್ತು ಬಿಹಾರ ಎಲೆಕ್ಷನ್ ಯಾವ ಥರ ಆಗ್ತಾ ಇದೆ. ಇವತ್ತಿನ ಬಿಹಾರಿನ ಜನತೆಗೆ ಮಸ್ತು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಇದೇ ಕಾಂಗ್ರೆಸ್ಸಿನ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಅಂತಂದರೆ, ಆ ರಾಹುಲ್ ಗಾಂಧಿಗೆ ಇನ್ನೂ ಬುದ್ಧಿ ಬರ್ತಾ ಇದೆ. ಆ ಬುದ್ಧಿ ಬಂದಿದ್ದರೆ ಈ ಬಿಹಾರ ಎಲೆಕ್ಷನ್ನ ಹಾಳು ಮಾಡ್ತಾರೆ. ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಕರ್ನಾಟಕದಲ್ಲೇನ ಈ ದೇಶದ ಹಿತಾಸಕ್ತಿಯನ್ನು ಕಾಪಾಡಲು ಕರ್ನಾಟಕದ ಜನರಿಗೆ ಮೋಸ ಮಾಡಿ ನೀವು ಗೆದ್ದಿದ್ದೀರಿ. ಆ ಗ್ಯಾರಂಟಿಗಳನ್ನ ಬಿಟ್ಟು ಇವಾಗ ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ಹೇಳ್ಬಿಟ್ಟು ಬಿಹಾರ ಜನತೆ ನಮ್ಮ ಕರ್ನಾಟಕ ಜನತೆಗೆ ಬುದ್ಧಿ ಕೊಟ್ಟಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯವ್ರಿಗೂ ಒಂದು ಬುದ್ಧಿ ಕೊಟ್ಟಿದ್ದಾರೆ. ಅದೇ ಥರ ಯಾವುದು ಗ್ಯಾರಂಟಿಗಳು ವರ್ಕ್ ಆಗಲ್ಲ, ಯಾವುದು ಇದಾಗಲ್ಲ. ಜನರಿಗೆ ಬುದ್ಧಿ ಇದೆ, ಬುದ್ಧಿ ತಕ್ಕಂತೆ BJPಗೆ ಓಟ್ ಹಾಕಿದ್ದಾರೆ. ಅದಕ್ಕೆ BJPಯ ಯಾವ ಥರ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಓಟ್ ಹಾಕಿದ್ದಾರೆ. ಎಲ್ಲ ಮತದಾನದವರು SC ST ಎಲ್ಲ ಮತದಾನದವರು ಓಟ್ ಹಾಕಿದ್ದಾರೆ. ಯಾಕಂದರೆ ಅಖಿಲೇಶ್ ಯಾದವ್ ಅವರು ಹೋಗಿಬಿಟ್ಟು ಕ್ಲೀನಾಗಿ ಯಾದವ್ ಅವ್ರದ್ದೇ ಓಟು ಅಂತ ಹೇಳ್ಬಿಟ್ಟು ಹೋದರು. ಅದರಿಂದ ಯಾದವ್ ಅವ್ರದ್ದು ಏನು ನಡೀಲಿಲ್ಲ. ಇಡೀ ಹಾಲ್ ಕುಟುಂಬದವರು SC ಆಗ್ಬೋದು SC ಆಗ್ಬೋದು ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಮಹಿಳೆಯರು ಓಟ್ ಹಾಕಿ ಇಡೀ ನಮ್ಮ ಭಾರತ ದೇಶದ ದಿಕ್ಕನ್ನು ಬದಲಾಯಿಸಿ ಇವತ್ತು ನಮ್ಮ BJP ಪಕ್ಷ ನರೇಂದ್ರ ಮೋದಿ ಅವರ ಯಾವ ಥರ ಅಂತ ಹೇಳಿದ್ದು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಕರ್ನಾಟಕದ ಜನತೆಗೂ ಕೂಡ ನಾನು, ಬಿಹಾರದ ಜನತೆ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100ರಷ್ಟು ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ